ಅದನ್ನು ನಾನು ನಿಮಗೆ ಬಿಡ್ತೀನಿ, ಜನಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ 25ನೇ ತಾರೀಕು ಜನತಾದಳದ ಅಭ್ಯರ್ಥಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಆವತ್ತಿನ ದಿನ ಅಧಿಕೃತವಾದ ಒಂದು ಲೆಟರ್ SP ಅವ್ರ ಮೂಲಕ ಹೋಗಿರುತ್ತೆ. ಯಾವುದೇ ಕಾರಣಕ್ಕೂ ಪ್ಲೀಸ್ ಎನ್ಶೋರ್ uninterrupted power supply in Mandya because of this filing of nomination by Mr. Nikhil Kumaraswamy ಅನ್ನೋ ಒಂದು ಲೆಟರ್ನ ಅಧಿಕೃತವಾಗಿ ಕಳಿಸಿರ್ತಾರೆ. ಈ ಮ್ಯಾಟರ್ನ ನಾನು ಚುನಾವಣೆ ಅಧಿಕಾರಿ ಬೆಂಗಳೂರಲ್ಲಿ ಸಂಜೀವ್ ಕುಮಾರ್ ಅವರ ಹತ್ರ ನಾನು ಪ್ರಸ್ತಾಪ ಮಾಡಿದ್ದೆ. ಆಗ ಅವರು ಇದು ತುಂಬ ಶಾಕಿಂಗ್, ಇದು ಈ ರೀತಿಯ ಒಂದು ಲೆಟರ್ ಕಳಿಸೋಕೆ ಅವ್ರಿಗೆ ಯಾವುದೇ ಒಂದು ಜ್ಯೂರಿಸ್ಡಿಕ್ಷನು ಅಧಿಕಾರ ಇಲ್ಲ. CM ಬಂದಾಗ್ಲೂ ಒಂದು ಕ್ಯಾಂಪೇನಿಗೆ ಬಂದಾಗ ಅವರು ಪೊಲಿಟಿಕಲ್ ಲೀಡರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ದಿಸ್ ಇಸ್ ಅ ಕೋಡ್ ಆಫ್ ಕಂಡಕ್ಟಲ್ಲಿ ಇದು ವೈಲೇಷನ್ ಅಂತಲೇ ನಾವು ತಗೊಂಡು ಇದನ್ನು ನಾನು ಆ್ಯಕ್ಷನ್ ಟೇಕಪ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಅವರೇ ಹೇಳಿದರು. ಸೊ ಅಲ್ಲಿಂದ ನನಗೊಂದು ವಿಷಯ ಅರ್ಥ ಆಗ್ತಾ ಬಂತು. ಈ ಒಂದು ಸಣ್ಣ ವಿಷಯಕ್ಕೆ, ಅಂದರೆ ಒಂದು ಮೆರವಣಿಗೆ ವಿಷಯ ಅಥವಾ ನನ್ನ ಆ ಒಂದು ಸಮಾವೇಶದಲ್ಲಿ ಪವರ್ ಕಟ್ ಮಾಡಿಸಿ ಅವರ ಸಮಾವೇಶದ ಟೈಮಲ್ಲಿ ಪವರ್ ಕಟ್ನ ಹೇಗೆ ಅವರು ಮ್ಯಾನಿಪ್ಯುಲೇಟ್ ಮಾಡಿದರು ಅನ್ನೋ ಒಂದು ವಿಷಯನ ನಾನು ಯೋಚನೆ ಮಾಡಿದಾಗ ಇದು ಎಲ್ಲೋ ಹೋಗುತ್ತೆ, ಇದರಲ್ಲಿ ನಮಗೆ ಎಲ್ಲೋ ಅನ್ಯಾಯ ಆಗೋಕ್ಕೆ ಬೇಕಾದಷ್ಟು ಸಾಧ್ಯತೆಗಳಿವೆ ಅನ್ನೋ ಒಂದು ವಿಷಯ ನನಗೆ ಅರ್ಥ ಆಗಿದೆ. ಹಾಗಾಗಿ ನಾವು ಪ್ರತಿಯೊಂದು ವಿಷಯನ ಸ್ವಲ್ಪ ಸೂಕ್ಷ್ಮವಾಗಿ ಇದರಲ್ಲಿ ತಗೋಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಮ್ಮ ಟೀಮ್ ಏನಿದೆ ಅವರೂ ಅಡ್ವೈಸ್ ಕೊಟ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇದೊಂದು ಪ್ರೋಸೆಸ್ ಏನಾಗುತ್ತೆ. ಈ ಲಾಸ್ಟ್ ಡೇ ಆಫ್ ಫೈಲಿಂಗ್ ನಾಮಿನೇಷನ್ ಆದಮೇಲೆ ಸ್ಕ್ರೂಟಿನಿ ಅಂತ ಒಂದು ಮಾಡ್ತಾರೆ. ಆ ಸ್ಕ್ರೂಟಿನಿ ಟೈಮಲ್ಲಿ ಎನಿಬಡಿ ಕ್ಯಾನ್ ರೇಸ್ ಅನ್ ಅಬ್ಜೆಕ್ಷನ್. ಆ ಒಂದು ನಿಮ್ಮ ಅಫಿಡವಿಟಲ್ಲಿ, ನಿಮ್ಮ ಪೇಪರ್ಸಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಒಂದು ಡಿಸ್ಕ್ರಿಪೆನ್ಸಿ ಆರ್ ಎರರ್ ಇದ್ದಾಗ ದ ಅದರ್ ಕ್ಯಾಂಡಿಡೇಟ್ ಹ್ಯಾಸ್ ಅ ರೈಟ್. ಇದೊಂದು ಅಂದರೆ ಸಂವಿಧಾನದಲ್ಲಿ ಅವ್ರು ಕೊಟ್ಟಿರೋವಂಥ ರೈಟ್ ಇದು ನಾವೇನೋ ಒಂದು ಪೊಲಿಟಿಕಲ್ ಆ್ಯಕ್ಟು, ಪೊಲಿಟಿಕಲ್ ಸ್ಟಂಟ್ ಅಲ್ಲ, ಇದು ನಮಗಿರೋ ಒಂದು ರೈಟು. ಸೊ ಇದಕ್ಕೋಸ್ಕರ ನಮ್ಮ ಎಲೆಕ್ಷನ್ ಏಜೆಂಟ್ ಅಂತ ಇರ್ತಾರೆ, ಇವರು ಮದನ್ ಕುಮಾರ್ ಅಂತ ನನ್ನ ಎಲೆಕ್ಷನ್ ಏಜೆಂಟ್ ಆಗಿದ್ದಾರೆ. ಅವರು ಇನ್ಮುಂದೆ ಹೇಳ್ತಾರೆ ಆ ಸ್ಕ್ರೂಟಿನಿ ಟೈಮಲ್ಲಿ ಏನು ನಡೀತು, ಯಾವ ರೀತಿಯ ಒಂದು ಡಿಸ್ಕ್ರಿಪೆನ್ಸಿನ ಅವರು ಅಬ್ಜೆಕ್ಷನ್ ರೇಸ್ ಮಾಡಿದರು, ಅದಾದಮೇಲೆ ಏನೇನಾಯಿತು ಅನ್ನೋದು ಅವ್ರ ಮೂಲಕ ನೀವು ಹೇಳ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಇದನ್ನು ಸ್ವಲ್ಪ ಈ ಕಡೆ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ರೂಟಿನಿ ದಿವಸ, ಪರಿಶೀಲನೆ ದಿವಸ ನಾವು ಒಂದು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ನಿಖಿಲ್ ಕೆ ಅವರ ಅರ್ಜಿ ಇದರಲ್ಲಿ ವಿಷಯದಲ್ಲಿ ಒಂದು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ಈ ಸ್ಕ್ರೂಟಿನಿ ಸಂದರ್ಭದಲ್ಲಿ ಏನಾಗುತ್ತೆ, ರಿಟರ್ನಿಂಗ್ ಆಫೀಸರ್ ಅವರು ಕೇಳ್ತಾರೆ ನಿಮ್ಗೇನಾದ್ರು ಒಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಒಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ಏನು ಒಬ್ಜೆಕ್ಷನ್ ಅಂತ ಹೇಳಿದ್ರೆ, ಅವರು ವೆಬ್ಸೈಟಲ್ಲಾಗಲಿ ಅಥವಾ DC ಆಫೀಸರ್ ನೋಟಿಸ್ ಬೋರ್ಡಲ್ಲಾಗಲಿ ಫಾರ್ಮ್ 26 ಅಂತ ಬರುತ್ತೆ, ಅಫಿಡವಿಟ್, ಫಾರ್ಮ್ 26 ಅಫಿಡವಿಟ್, ಅದೊಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಆ ಫಾರ್ಮ್ಯಾಟಲ್ಲಿ ಇರಲಿಲ್ಲ. ಅದು ನೋಟಿಸ್ ಬೋರ್ಡ್ ಅವ್ರು ಹಾಕಿದ್ರು, ನಿಮ್ಮ ಮಾಧ್ಯಮದವ್ರಿಗೂ ಅದೆಲ್ಲ ತೊಗೊಂಡಿದ್ದಾರೆ, ವೆಬ್ಸೈಟ್ ಡೌನ್ಲೋಡ್ ಮಾಡಿದ್ದಾರೆ ಈ ವಿಷಯನ. ಇದನ್ನ ಸ್ಕ್ರೂಟಿನಿ ಟೈಮಲ್ಲಿ ನಾವು ಅಬ್ಜೆಕ್ಷನ್ ಮಾಡಿ RO ಅವರ ಗಮನಕ್ಕೆ ತಂದಾಗ ಏನಾಯಿತು, RO ಅವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ನಾನು ಒಂದು ಲಿಖಿತ ರೂಪದಲ್ಲಿ ಅವ್ರಿಗೊಂದು ನಾನು ಅರ್ಜಿ ಬರೆದು ಕೊಡ್ತೀನಿ. ಅವ್ರ ಅರ್ಜಿಗೆ ಎಂಡಾರ್ಸ್ಮೆಂಟ್ ಮಾಡಿಕೊಡ್ತಾರೆ. ಸ್ಕ್ರೂಟಿನಿ ಸಂದರ್ಭದಲ್ಲಿ ನಂಗೆ ಎಂಡಾರ್ಸ್ಮೆಂಟ್ ಮಾಡಿಕೊಡ್ತಾರೆ ಅರ್ಜಿನ. ಇದಾದ ನಂತರ ಏನಾಗುತ್ತೆ, ಇಲ್ಲ ಕಾಪೀಸ್ ಒಂದು ಕೊಡ್ತೀನಿ ನಿಮಗೆ, ಕೆಲವೊಂದು ಕಾಪೀಸ್ ಕೊಡ್ತೀನಿ. ಇದೆಲ್ಲ ಇಲ್ಲ ಹ್ಯಾಂಡ್ ರಿಟರ್ನ್, ಯಾಕೆ ನಾನು ಅಲ್ಲೇ ಕೂತಿ ಕೈಲಿ ಬರೆದು ಕೊಟ್ಟಿದ್ದು. RO ಮುಂದೆನೆ ಕೂತ್ಕೊಂಡು ಅದನ್ನು ಬರೆದು ಕೊಟ್ಟಿದ್ದೀನಿ. ಅದು ಅಕ್ನಾಲಜ್ಮೆಂಟು ಮಾಡಿಕೊಡ್ತಾರೆ ನಂಗೆ. ಅದೇ ಸಂದರ್ಭದಲ್ಲಿ ಅಕ್ನಾಲಜ್ಮೆಂಟ್ ಮಾಡಿಕೊಡ್ತಾರೆ.
ಈಗ ನಾನು ಈಗಾಗಲೇ ಹೇಳಿದ್ನಲ್ಲ, ಇವತ್ತು ನೀವೆಲ್ಲ ಈ ಲೈವ್ ಕವರೇಜ್ ಏನು ಮಾಡ್ತಿದ್ದೀರೋ ಇವತ್ತೂ ಕೇಬಲ್ ಕಟ್ ಆಗಿದೆ ಅನ್ನೋ ಒಂದು ಮಾಹಿತಿ ನನಗೆ ಬರ್ತಾ ಇದೆ. ಇದನ್ನು ದಯವಿಟ್ಟು ನಾನು ಹೇಳ್ತಿದ್ದೀನಿ ಅಂತ ನೀವೇನೋ ಆಕ್ಸೆಪ್ಟ್ ಮಾಡೋದು ಬೇಕಾಗಿಲ್ಲ. ನೀವೇ ಬೇಕಾದರೆ ಎಂಕ್ವೈರಿ ಮಾಡಿ ಇದರ ನಿಜಾನ ಸುಳ್ಳ ಅಂತ ನೀವು ಮಾಧ್ಯಮದವರು ನೀವೇ ತಿಳ್ಕೊಬೋದು. ನಾನೊಂದು ಲಿಖಿತವಾಗಿ ಅರ್ಜಿ ಕೊಡ್ತೀನಿ. ನಿಖಿಲ್ ಕೆ ಅವರ ಅರ್ಜಿಯನ್ನು ಅಬ್ಜೆಕ್ಟ್ ಮಾಡಿ ತಿರಸ್ಕರಿಸಬೇಕು ಅಂತ ಅರ್ಜಿ ಕೊಡ್ತೀನಿ. ಅದಕ್ಕೆ ಅವರು ನನಗೆ ಅಕ್ನಾಲಜ್ಮೆಂಟ್ ಮಾಡಿಕೊಡ್ತಾರೆ. ಅದೇ ಟೇಬಲಲ್ಲಿ ಸ್ಕ್ರೂಟಿನಿ ಪ್ರಾಸೆಸ್ ಟೈಮಲ್ಲೇ ಕೊಡ್ತಾರೆ. ಇದಾದ ನಂತರ ನಾನು ಸಂಜೆ 5 ಗಂಟೆವರೆಗೂ ಅಲ್ಲೇ ಕಾಯ್ದೆ. ಏನು ನನಗೆ ರಿಪ್ಲೈ ಬರಲಿಲ್ಲ. ರಿಪ್ಲೈ ಬರದೇ ಇರೋ ಕಾರಣ ನಾನು ಹೋಗ್ಬಿಟ್ಟು DC ಅವರಿಗೆ, ಆ ರಿಟರ್ನಿಂಗ್ ಆಫೀಸರ್ ಅವ್ರಿಗೆ ಕೇಳಿದೆ, ನಾನು ಈ ಥರ ನಿಮ್ಗೆ ಅರ್ಜಿ ಕೊಟ್ಟು ಅಬ್ಜೆಕ್ಷನ್ ಮಾಡಬೇಕು ಅಂತ TV ಮಾಧ್ಯಮಗಳು ಬರ್ತಾ ಇದೆ, ನೀವು ನೋಟಿಸ್ ಬೋರ್ಡ್ ಮೇಲೂ ನೀವೇನು ಇದು ಮಾಡ್ತಿಲ್ಲ, ಏನು ತೀರ್ಮಾನ ಮಾಡಿದ್ರ ಅಂತ ನಾನು ಕೇಳಿದೆ. ಆಗ ಹೇಳ್ತಾರೆ, ನಾನು ಇದನ್ನು ಆಗಲೇ ಅಪ್ರೂವ್ ಮಾಡಿಬಿಟ್ಟಿದ್ದೀನಿ ಅಂತ ಕೇಳಿದ್ರು. ನಾನು ಯಾವ ಬೇಸಿಸ್ ಮೇಲೆ ಅಪ್ರೂವ್ ಮಾಡಿದ್ರ? ನೀವು ಸ್ಕ್ರೂಟಿನಿ ಪ್ರಾಸೆಸ್ಗೆ ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಕರೆದಿರೋದು, ನೀವು ಖುದ್ದಾಗಿ ಏಕಾಏಕಿ ನೀವು ಅಪ್ರೂವ್ ಮಾಡೋದಿದ್ರೆ ನಮ್ಮನ್ನ ಕರೆಯೋ ಅವಶ್ಯಕತೆ ಇರಲಿಲ್ಲ. ಆ ದಿವಸ ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕೆ ಅಂದರೆ ಒಂದು ಅಬ್ಜೆಕ್ಷನ್ ರೈಸ್ ಮಾಡಿ ಅಂತ ಕರೆದಿದ್ದೀರಾ. ನಾನು ಆನ್ ದಿ ಸ್ಪಾಟ್ ರೈಸ್ ಮಾಡೋದಕ್ಕೆ ನೀವು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದೀರಾ. ದಯವಿಟ್ಟು ಇದು ನನಗೆ ಲಿಖಿತ ರೂಪದಲ್ಲಿ ನನಗೆ ನೀವು ಹಿಂಬರಹ ಕೊಡಿ ಅಂತ ನಾನು ಕೇಳ್ಕೊಂಡೆ ಅವ್ರನ್ನ. ಆ ದಿವಸ ಕೇಳಿದ್ಮೇಲೆ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ನನಗೊಂದು ಹಿಂಬರಹ ಕೊಡ್ತಾರೆ. ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ಆ ಹಿಂಬರದಲ್ಲಿ ಬರೀತಾರೆ, ನೀವು ಅಬ್ಜೆಕ್ಟ್ ಮಾಡಿ ಸರಿಯೇ, ನಾಮಪರೀಕ್ಷೆ ಅವಧಿ ಹಾಜರಿದ್ದು ಶಿಕ್ಷಣಿಯರ ಸಲ್ಲಿಸಿದ ನಮೂನೆ 26 ಕಾಲಂ 7ರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ ಅಂತ ನನಗೊಂದು ಕೊಡ್ತಾರೆ. ಕೊಟ್ಟಿದ್ದೀವಿ, ಅವ್ರ ಹತ್ರ ಕೊಟ್ಟಿದ್ದಾರೆ, ಅವರೇ ಹೊತ್ತು ಕೊಟ್ಟಿದ್ದಾರೆ. ಇದನ್ನು ಒಂದು ಕಾಪಿ ನಿಮ್ಗೆ ಕೊಡ್ತೀನಿ. ಕೊಟ್ಟಿರೋ ಅಬ್ಜೆಕ್ಷನ್ ಕೊಡ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ನಾನು ಅದು ಕೊಡ್ತೀನಿ, ಅದನ್ನು ಹೇಳಿದ್ದೀನಿ. ನನ್ನ ಅಪ್ಲಿಕೇಶನ್ ಅಲ್ಲಿ ನಾನು ಅವ್ರಿಗೆ ಅರ್ಜಿ ಬರ್ಕೊಟ್ಟಲ್ಲ ಆನ್ ದಿ ಸ್ಪಾಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಬರ್ದಿದ್ದೀನಿ. ವಿತ್ ರಿಗಾರ್ಡ್ ಟು ನಾಮಿನೇಷನ್ ಆಫ್ ನಿಖಿಲ್ ಕೆ, ಐ ಹ್ಯಾವ್ ದ ಫಾಲೋವಿಂಗ್ ಅಬ್ಜೆಕ್ಷನ್ಸ್ ಅಬೌಟ್ ದಿ declaration made in the affidavit white form number 26. The candidate has not declared the assets and liabilities of his HUF. As per clause 7 of part A of form 26, the candidate has to disclose movable and immovable assets of himself, his spouse, his HUF and his dependents. Whereas it is observed that there is no column HUF while declaring his assets. Therefore, it is presumed that he has not declared the status of his assets of his HUF. In view of the above, we request you to kindly reject the application as the affidavit is not true and correct. ಅಂತ ನಾನು ಬರೆದು ಕೊಟ್ಟಿದ್ದೀನಿ ಅವತ್ತು. ಅದಕ್ಕೆ ಹಿಂಬರಹ ನಂಗೆ ಕೊಡ್ತಾರೆ, ನೀವು ಅಬ್ಜೆಕ್ಷನ್ನೇ ಸಲ್ಲಿಸಿಲ್ಲ ಅಂತ ಒಂದು ಹಿಂಬರಹ ಕೊಡ್ತಾರೆ ನನಗೆ ರಾತ್ರಿ 10 ಗಂಟೆ 50 ನಿಮಿಷಕ್ಕೆ. ಹಿಂಬರಹ ಏನು ಬರೀತಾರೆ ಅಂದರೆ, ಶ್ರೀ ಮದನ್ ಕುಮಾರ್ ಚುನಾವಣಾ ಏಜೆಂಟ್ ಮಂಡ್ಯ ಆದ ನೀವು ನಿಖಿಲ್ ಕೆ ರವರ ನಾಮಪತ್ರ ಜೊತೆ ಸಲ್ಲಿಸಿರುವ ನಮೂನೆ 26 ಕಾಲಂ 7ರಲ್ಲಿ ಹಿಂದೂ ಅವಿಭಕ್ತ ಕುಟುಂಬದ ವಿವರಗಳು ನಮೂದಿಸಿಲ್ಲವಾದ್ದರಿಂದ ಸದರಿಯವರ ನಾಮಪತ್ರ ತಿರಸ್ಕರಿಸಲು ಕೋರಿ ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗಿದೆ. ದಿನಾಂಕ 27/3/2019 ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರ ಪರಿಶೀಲನೆ ಅವಧಿಯಲ್ಲಿ ಹಾಜರಿದ್ದು ನೀವು ಶ್ರೀ ನಿಖಿಲ್ ಕೆ ರವರ ಸಲ್ಲಿಸಿದ್ದು ನಮೂನೆ 26 ಕಾಲಂ 7ರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ. ಶ್ರೀ ನಿಖಿಲ್ ಕೆ ಅವರ ನಾಮಪತ್ರ ಅಂಗೀಕಾರದ ನಂತರ, ಅಂದರೆ ನಾಮಪತ್ರ ಪರಿಶೀಲನಾ ಅವಧಿ ಮುಗಿದ ನಂತರ ಲಿಖಿತ ಮನವಿಯನ್ನು ಸಲ್ಲಿಸುವುದರಿಂದ ಈ ಹಂತದಲ್ಲಿ ನಿಮ್ಮ ಮನವಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ ಎಂಬ ಅಂಶವನ್ನು ತಮಗೆ ತಿಳಿಸಲಾಗಿದೆ. ದ ಟೈಮ್ ಆಫ್ ಸ್ಕ್ರೂಟಿನಿ ಇಲ್ಲ, ಸ್ಕ್ರೂಟಿನಿ ಟೈಮಲ್ಲೇ ಕೊಡೋದು. ಅಂಗೀಕಾರ ಘೋಷಣೆ ಆಗಕ್ಕೆ ಮುಂಚೆ ಕೊಟ್ರ, ಘೋಷಣೆ ಆದ್ಮೇಲೆ ಕೊಟ್ರ? ಘೋಷಣೆ ಆಗೋ ಸಮಯದಲ್ಲೇ ಕೊಟ್ಟಿದ್ದೀನಿ. ಅವರು ಅಂಗೀಕಾರ ಆಗಿರಲಿಲ್ಲ, ಆ ಟೈಮಲ್ಲಿ ನಾನು ಕೊಟ್ಟಿದ್ದೀನಿ. ಇಲ್ಲ, ಎಂಡಾರ್ಸ್ಮೆಂಟ್ ಕೊಟ್ಟಿಲ್ಲ, ಬರೀ ಸೈನ್ ಮಾಡಿಕೊಟ್ಟಿದ್ದಾರೆ. ಮಾತಾಡ್ಬಿಡ್ತೀನಿ, ಕ್ವಶನ್ಸ್ ಆಮೇಲೆ ಹೇಳ್ಬಿಡ್ತೀನಿ ಫ್ಲೋಲಿ, ಆಮೇಲೆ ಕೇಳಿ, ತೊಂದರೆ ಡಿವಿಯೇಟ್ ಆಗಿ. ಇದಾದ ನಂತರ 10 ಗಂಟೆ 50 ನಿಮಿಷಕ್ಕೆ ನಂಗೆ ಇದೊಂದು ಲೆಟರ್ ಕೊಡ್ತಾರೆ, ರಾತ್ರಿ 10 ಗಂಟೆ 50 ನಿಮಿಷಕ್ಕೆ. ಆ ಲೆಟ್ರಿಗೆ ನಾನೊಂದು ರೆಸ್ಪಾನ್ಸ್ ಅಲ್ಲೇ ಕೊಡ್ತೀನಿ ಕೂತ್ಕೊಂಡು, DC ಅವ್ರ ಆಫೀಸಲ್ಲಿ ಕೂತ್ಕೊಂಡು ಒಂದು ರೆಸ್ಪಾನ್ಸ್ ಕೊಟ್ಟೆ. ಈ ರೆಸ್ಪಾನ್ಸಲ್ಲಿ ನಾನು ಹೇಳಿದೆ, ನಾನು ತುಂಬ ಶಾಕ್ ಆಯ್ತಿದ್ದು, ನಾನು ನಿಮಗೆ ಅಬ್ಜೆಕ್ಟ್ ಮಾಡಿಲ್ಲ ಅನ್ನೋದು ತುಂಬ ಶಾಕ್ ಆಗಿದೆ.
ನೀವು ಏನಕ್ಕೆ ಕೊಟ್ಟಿದ್ದೀರಾ ಗೊತ್ತಿಲ್ಲ. ಆದ್ದರಿಂದ ಈ ಕಂಪ್ಲೀಟ್ ಈ ಸ್ಕ್ರೂಟಿನಿ ಪ್ರಾಸೆಸ್ನ ಒಂದು ವಿಡಿಯೋ ಕವರೇಜ್ ಆಗುತ್ತೆ ಎಲೆಕ್ಷನ್ ಕಮಿಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ. ಅದನ್ನೊಂದು ವಿಡಿಯೋ ಫುಟೇಜ್ ಕೊಡಿ ನನಗೆ. ಮತ್ತು ಎರಡನೇದು, ನನ್ನ ಈಗ ಮನವಿ ಏನು ಕೊಟ್ಟಿದ್ದೀನಿ ಅದು ಏರ್ ಮಾಡೋಕ್ಕೆ ಒಂದು ಡೇಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. ಯಾವತ್ತು 27ನೇ ತಾರೀಕು ರಾತ್ರಿ 10 ಗಂಟೆ 50 ನಿಮಿಷ ಕೊಟ್ಟಿದ್ದೀನಿ. ಅವ್ರು ರಿಸೀವ್ ಮಾಡಿದ್ದಾರೆ ಅದನ್ನು. ಸೊ 28ನೇ ತಾರೀಕು ಬೆಳಿಗ್ಗೆ ನನಗೆ ಫೋನ್ ಬರುತ್ತೆ RO ಆಫೀಸಿಂದ, ನೀವೊಂದು ಅರ್ಜಿ ಕೊಟ್ಟಿದ್ದೀರಾ ಈ ವಿಚಾರಣೆಗೋಸ್ಕರ, ದಯವಿಟ್ಟು ನೀವು ಬಂದು ಹಾಜರಾಗಿ ಅಂತ ಕೊಡ್ತಾರೆ. ಆ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸರ್ ಜನರಲ್ ಅಬ್ಸರ್ವರು ಬಂದಿದ್ದರು. ಅವರು ಸಮ್ಮುಖದಲ್ಲಿ ಒಂದು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಏನು ಬಂತಂದರೆ, RO ಅವ್ರು ಹೇಳಿದ್ರು, ನೀವು ಕೇಳಿರೋದಕ್ಕೆ ನೋಡಿ ಅವರು ಅಫಿಡವಿಟ್ ಕೊಟ್ಟಿದ್ದಾರೆ, ಅಫಿಡವಿಟ್ ಕೊಟ್ಟಿದ್ದಾರೆ, ಹೊಸ ರಿವೈಸ್ ಅಫಿಡವಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಆಗ DC ಅವರಿಗೆ ಒಂದು ಕ್ವಶನ್ ಮಾಡಿದೆ. ಈ ರಿವೈಸ್ಡ್ ಅಫಿಡವಿಟ್ ಇವ್ರು ಕೊಟ್ಟಿದ್ರೆ ನಾನು ಅಬ್ಜೆಕ್ಷನ್ ಮಾಡಿದ ಸಮಯದಲ್ಲಿ ನೀವು ತೋರಿಸ್ಬೇಕಾಗಿತ್ತು. ನಾನು ಅವ್ರು ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ ಫೈಲಲ್ಲಿ, ಅದಿಲ್ಲ ಓಲ್ಡ್ ಅಫಿಡವಿಟ್ ಇದೆ ಅಂತ ತೋರಿಸಿದ್ದೀನಿ. ಈಗ 28ನೇ ತಾರೀಕು ಹೇಳ್ತಾರೆ ಹೊಸ ಅಫಿಡವಿಟ್ ಬಂದಿದೆ ನೋಡಿ ಅಂತ ತೋರಿಸಿದ್ರು ನಮಗೆ. ಆ ಹೊಸ ಅಫಿಡವಿಟ್ ಅಲ್ಲಿ ಏನಾಗಿದೆ, ಅದರಲ್ಲೂ ಒಂದು ಕ್ವಶನ್ ಬರುತ್ತೆ. ರಿಟರ್ನಿಂಗ್ ಆಫೀಸರ್ ಹೇಳ್ತಾರೆ ಹೊಸ ಅಫಿಡವಿಟ್ 10 ಗಂಟೆಗೆ 27ನೇ ತಾರೀಕು ಚುನಾವಣಾ ಏಜೆಂಟ್, ಜನತಾದಳ ಚುನಾವಣಾ ಏಜೆಂಟ್ ತಂದು DC ಅವ್ರಿಗೆ ಸಲ್ಲಿಸ್ತಾರೆ. ಅದರಲ್ಲೂ ಪ್ರಾಬ್ಲಮ್ ಇರುತ್ತೆ. 10 ಗಂಟೆಗೆ ತಂದು ಕೊಡ್ತಾರೆ, ಅದರಲ್ಲೂ ಇಶ್ಯೂಸ್ ಇರುತ್ತೆ. ಅವ್ರು ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ DC ಅವರು. 10 ಗಂಟೆ 20 ನಿಮಿಷಕ್ಕೆ ವಾಪಸ್ ಅದನ್ನ ಕರೆಕ್ಟ್ ಮಾಡಿ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಅಂಶ ನಮಗೆ ರಿಟರ್ನಿಂಗ್ ಆಫೀಸರ್ ಕೂತ್ ಹೇಳಿದ್ರು 10 ಗಂಟೆ 20 ನಿಮಿಷ. ಈ 20 ನಿಮಿಷಕ್ಕೆ ಇವ್ರು ಹೋಗಿ ನೋಟ್ರಿ ಅಂತ ಮಾಡಿಸ್ಕೊಂಡು ಅಭ್ಯರ್ಥಿದು ಸಿಗ್ನೇಚರ್ ಬೇಕಾಗುತ್ತೆ. ಕರೆಕ್ಷನ್ಸ್ ಏನಾರಾದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ನೋಟ್ರಿ ಮುಂದೆ ಇರಬೇಕು. ಆ 20 ನಿಮಿಷದಲ್ಲಿ ಅಭ್ಯರ್ಥಿಯಲ್ಲಿ ಇದ್ರೋ ಇಲ್ವೋ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನಮ್ಗೆಲ್ಲರಿಗೂ. 27 ಮಂಡ್ಯದಲ್ಲಿ ಈ ನೋಟ್ರಿ ಅಡ್ರೆಸ್ ಎಲ್ಲ ಇದೆ, ನಿಮ್ಗೆ ಗೊತ್ತಿದೆ, ಎಲ್ಲ ವೆಬ್ಸೈಟ್ಲಿದೆ ನೋಡಿ. ಇದನ್ನ ನಮ್ಗೆ ಮಾಹಿತಿ ಕೊಟ್ಟಿದ್ದೆ ರಿಟರ್ನಿಂಗ್ ಆಫೀಸರ್ ಅವರು ಕೊಟ್ಟಿದ್ದಾರೆ. ಇದು ಬಹಳ ಸಂಶಯಾಸ್ಪದವಾಗಿ ಆಗಿರುವಂಥ ವಿಷಯ. ಇದು 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 10 ಗಂಟೆ 20 ನಿಮಿಷ ಆಗಿರುವಂಥ ವಿಷಯ ಇದು. ಎರಡನೇದೇನೆಂದರೆ 25ನೇ ತಾರೀಕು ಅವ್ರು ಏನು ಹಾಕಿದ್ರು ಅಫಿಡವಿಟ್, ಮತ್ತೆ 27ನೇ ತಾರೀಕು ರಿವೈಸ್ಡ್ ಅಫಿಡವಿಟ್ ಹಾಕಿದ್ದೀನಿ ಅಂತ ಏನು ಹೇಳ್ತಿದ್ದಾರೆ, 2 ಅಫಿಡವಿಟ್ಗೂ ಒಂದೇ ತಾರೀಕಿದೆ. 21/3/2019 ಅಂತಿದೆ. ಅಂದ್ರೆ 21ನೇ ತಾರೀಕು ಅವ್ರು ಅಫಿಡವಿಟ್ ಮಾಡಿದಾಗಲೇ ಅವ್ರಿಗೆ ಗೊತ್ತಿತ್ತಾ 25ನೇ ತಾರೀಕು ನಾವು ಸಬ್ಮಿಟ್ ಮಾಡೋದು ತಪ್ಪಾಗುತ್ತೆ, 27ನೇ ತಾರೀಕು ತಿರ್ಗಾ ಒಂದು ಅಫಿಡವಿಟ್ ಹಾಕಬೇಕು, ಅದು ಅದೇ ಡೇಟ್ಗೆ ಆಗುತ್ತೆ ಅಂತ ಹೆಂಗೆ ಗೊತ್ತಾಗಿರುತ್ತೆ? ಜನರಲ್ ಆಗಿ ಏನಾಗುತ್ತೆ, ಹೊಸ ಅಫಿಡವಿಟ್ ಮಾಡಿಸ್ತಾರೆ. ಹೊಸ ಅಫಿಡವಿಟ್ ಆ ದಿವಸ ಅಫಿಡವಿಟ್ ಮಾಡಿದ ದಿವಸ ತಾರೀಕಿರುತ್ತೆ. ಇದು ಬಹಳ ಸಂಶಯಾಸ್ಪದವಾಗಿರೋದಕ್ಕೆ 21ಕ್ಕಿದೆ 2 ಅಫಿಡವಿಟ್ 21ಕ್ಕಿದೆ 21ಕ್ಕಿದೆ. ಸೊ ಇದು ನಮಗೆ ಬಹಳ 20 ನಿಮಿಷಕ್ಕೆ DC ಅವರೇ ನಮಗೆ ರಿಟರ್ನಿಂಗ್ ಆಫೀಸರ್ ಖುದ್ದಾಗಿ ನಮ್ಗೆ ಏನು ಹೇಳಿದ್ರು, ಈ ತರ ಇದಾಗಿದೆ ಅಂತ ನಮ್ಗೆ ಹೇಳಿದ್ರು. ನಾವು ಹೇಳಿದ್ವಿ, ನಾನು ಅಬ್ಜೆಕ್ಷನ್ ಮಾಡಿದಾಗ 27ನೇ ತಾರೀಕು ಆ ಸಂದರ್ಭದಲ್ಲಿ ನೀವು ಈ ಹೊಸ ರಿವೈಸ್ ಅಫಿಡವಿಟ್ ನಮಗೆ ತೋರಿಸ್ಬಿಟ್ಟಿದ್ರೆ ನಾವು ಅಬ್ಜೆಕ್ಷನ್ನೇ ಫೈಲ್ ಮಾಡ್ತಿರ್ಲಿಲ್ಲ, ರೈಟಿಂಗಲ್ಲೂ ಕೊಡ್ತೇವೆ, ಅಲ್ಲಿಗೆ ಮುಗಿದೋಗಿರೋದು ಈ ಕತೆ. ನೀವು ಅದು ನಮ್ಗೆ ಅವಕಾಶ ಕೊಡಲಿಲ್ಲ ತೋರಿಸೋದಕ್ಕೆ. ತೋರಿಸಿದ್ರೆ ನಾನು ಅಲ್ಲಿ ಪಿನ್ ಪಾಯಿಂಟ್ ಮಾಡಿ ಹೇಳಿದ್ದೀನಿ ಇದು ಓಲ್ಡ್ ಅಫಿಡವಿಟ್ ಹೊಸದಲ್ಲ ಅಂತ. ಸೊ ಇದು ಒಂದು ಅಂಶ, ಇದು ಬಹಳ ಮುಖ್ಯವಾದ ಅಂಶ. ಅಂದರೆ ನಾವು ಸ್ಕ್ರೂಟಿನಿ ದಿವಸ ಇದ್ದಾಗ ಅವ್ರು 10 ಗಂಟೆಗೆ ಏನು ಅಫಿಡವಿಟ್ ಹೇಳಿರೋದು ಬಂತು ಹೋಯ್ತು ಅಂತ ಅಫಿಡವಿಟ್ ಇರಲಿಲ್ಲ ಅಲ್ಲಿ. ಹಳೆ ಅಫಿಡವಿಟ್ ಏನಿದೆ ಅದೇ ಅಫಿಡವಿಟ್ ಆ ಫೈಲಲ್ಲಿ. ಇದಾದ ನಂತರ ಜನರಲ್ ಅಬ್ಸರ್ವರ್ಗೆ ನಾನೊಂದು ಪತ್ರ ಕೊಡ್ತೀನಿ, ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕೆ ಇಂಟರ್ವ್ಯೂನಾಗಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಜನರಲ್ ಅಬ್ಸರ್ವರು ಸ್ಕೂಟಿ ದಿವಸ ಕೂತಿದ್ರು ಅಲ್ಲೇ, ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಡ್ತೀನಿ, ಅಕ್ನಾಲಜ್ಮೆಂಟ್ ಕೊಡ್ತಾರೆ. ನಿಮಗೆ 2 ಗಂಟೆ ಕಾಲದಲ್ಲಿ ನಾವು ನಿಮಗೆ ವಿಡಿಯೋ ಫುಟೇಜ್ನ ಕೊಡ್ತೀವಿ, ಕೂತ್ಕೊಂಡು ಎಲ್ಲ ನೋಡಿ ಇದಕ್ಕೊಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳ್ತಾರೆ. ಯಾರು? ನಮ್ಮ ಜನರಲ್ ಅಬ್ಸರ್ವರು ನಂಗೊಂದು ಲೆಟರ್ ಕೊಡ್ತಾರೆ. ಆಮೇಲೆ ಒಂದು 2 ಗಂಟೆ ಕಾಲದ ನಂತರ ಒಂದು ಪ್ರೆಸ್ ಮೀಟ್ ಕರೀತಾರೆ. ರಿಟರ್ನಿಂಗ್ ಆಫೀಸರು, ಜನರಲ್ ಅಬ್ಸರ್ವರ್ಸು, ನಮ್ಮ ಕ್ಯಾಂಡಿಡೇಟ್ಸ್ಗೆಲ್ಲ ಕರೆದಂದು DC ಅವ್ರ ಆಫೀಸಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಲ್ಲಿ ನಾನು ಭಾಗವಹಿಸ್ತೀನಿ. ಭಾಗವಹಿಸಿದಾಗ ಏನಕ್ಕೆ DC ಅವ್ರು ಹೇಳ್ತಾರೆ, ಈ ಥರ ನಾನು ಇದನ್ನು ಪರಿಶೀಲನೆ ಮಾಡಿ ಸರಿಗಿದೆ ಅಂತ ಹೇಳ್ತಾರೆ. ನನ್ನ ಕೇಳ್ತಾರೆ, ನಾನು DC ಅವ್ರ ಸಮ್ಮುಖದಲ್ಲಿ ಹೇಳ್ತೀನಿ, ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ, ಇದು ಪರಿಗಣಿಸಿರೋದು ಅಸಿಂದು ಇದು ಸರಿ ಇಲ್ಲ ಅಂತ ನಾನು ಅಲ್ಲೂ ಹೇಳ್ತೀನಿ.
ಅದಾದ ನಂತರ ಈ 2 ಅವರ್ಸ್ ಆದಮೇಲೆ ತಿರ್ಗಾ ನಾನು DC ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಮೇಡಮ್ ನೀವು ನನಗೆ ವಿಡಿಯೋ ಫುಟೇಜ್ 2 ಅವರ್ಸ್ ಕೊಡ್ತೀನಿ ಅಂತ ಹೇಳಿದ್ರ, ನನಗೆ ಕೊಟ್ಟಿಲ್ಲ, ನೀವು ಯಾವಾಗ ಕೊಡ್ತೀರಾ ಅಂತ ಕೇಳ್ತೀನಿ. 5:45 ಗಂಟೆ ಸಂಜೆ. ಆವಾಗ ಅವ್ರು ಹೇಳ್ತಾರೆ ಇನ್ನು 2-3 ದಿವಸ ಕಾಲಾವಕಾಶ ಬೇಕು ಅಂತಾರೆ. ನಾನು ಹೇಳ್ತಿದ್ದೆ ಅಷ್ಟು ದಿವಸ ನಂಗೆ ಕಾಯೋಕ್ಕಾಗಲ್ಲ, ದಯವಿಟ್ಟು ಇದು ಭಾಳ ಇಂಪಾರ್ಟೆಂಟ್ ವಿಷಯ ಆದ್ದರಿಂದ ನನಗೆ ತುರಂತ ಆಗಬೇಕಾಗಿದೆ, ದಯವಿಟ್ಟು ಕೊಡಿ, ನನಗೊಂದು ಅಪಾಯಿಂಟ್ಮೆಂಟ್ ಕೊಡಿ, ನಾನು ತಮ್ಮ ಭೇಟಿ ಮಾಡ್ತೀನಿ ಅಂತ. ನಾನು ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಹೋಗಿ DC ಅವ್ರನ್ನ ರಿಟರ್ನಿಂಗ್ ಆಫೀಸರ್ ಭೇಟಿ ಮಾಡಿದೆ. ಭೇಟಿ ಮಾಡದ ಸಂದರ್ಭದಲ್ಲಿ ನಾನು ಕೇಳಿ ಯಾಕೆ 2-3 ದಿವಸ ಬೇಕಿದು ವಿಡಿಯೋಗ್ರಾಫು ಅವೆಲ್ಲ ಕೂತ್ಕೊಂಡು ಇಲ್ಲೇ ಒಂದು ಕ್ಲೋಸ್ ಚೇಂಬರ್ ನೋಡ್ಬಿಡೋಣ, ಸರಿನೋ ತಪ್ಪೋ ಅಂತ ಗೊತ್ತಾಗುತ್ತೆ, ನಂಗೆ ಮನವರಿಕೆ ಆದರೆ ನಾನು ಹೊಟ್ಟೋಗ್ತೀನಿ ಅಂತಲೂ ಹೇಳಿದ್ದೀನಿ ಅವರಿಗೆ. ಆ ಸಂದರ್ಭದಲ್ಲಿ ನನಗೆ ಹೇಳ್ತಾರೆ ಈ ವಿಡಿಯೋ ಎಕ್ವಿಪ್ಮೆಂಟ್ನ ಯಾವುದೋ ಮದುವೆ ಸಮಾರಂಭಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತಾರೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಕ್ಕೆ ತಗೋಬೇಕಾಗಿರೋ ಒಂದು ವಿಷಯ. ಮದುವೆ ಸಮಾರಂಭಕ್ಕೆ ಇಂಥ ಒಂದು ಅತಿ ಮುಖ್ಯವಾದ ಒಂದು ನಮ್ಮ ಈ ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ, ನಮ್ಮ ಚುನಾವಣೆಯ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋ ಎಕ್ವಿಪ್ಮೆಂಟ್ನ ವಿತ್ ದ ಡೇಟಾ, ಅಂದರೆ ನೀವು ಅಲ್ಲಿ ಚಿತ್ರೀಕರಣೆ ಮಾಡಿರ್ತೀರಿ, ಆ ಒಂದು ಇಂಪಾರ್ಟೆಂಟ್ ಡೇಟಾನ 2 ದಿನಗಳು ನಾವು ಏನಕ್ಕೆ ಕೇಳ್ತೀವಿ ಅಂದರೆ ಅದನ್ನ ಒಂದು ಮದುವೆಯ ಸಮಾರಂಭಕ್ಕೆ ಕಳಿಸ್ತಿದ್ದೀವಿ ಅನ್ನೋ ಒಂದು ಮಾತನ್ನ ನಮ್ಮ ಎಲೆಕ್ಷನ್ ಏಜೆಂಟ್ಗೆ ಹೇಳ್ತಾರೆ. ಇದು ಹೇಳಿದಾಗ ತುಂಬಾ ಶಾಕ್ ಆಯ್ತು ನನಗೆ. ನಾನು ಹೇಳಿದೆ ಇಂಥ ಒಂದು ಇಂಪಾರ್ಟೆಂಟ್ ನಾವು ಚುನಾವಣೆ ಮಾಡ್ಬೇಕಾದ್ರೆ ನೀವು ಈ ತರ ಒಂದು ಇದು ಗೌರ್ಮೆಂಟ್ ಇದ್ದಾಗ ಮದುವೆ ಸಮಾರಂಭಕ್ಕೆ ಕಳಿಸೋಂತ ಏನು ಅವಶ್ಯಕತೆ ಇದೆ ಅಂತ ಕೇಳಿದಾರೆ ಅವರು. ಅದಕ್ಕೆ ಅವರಿಂದ ಏನೋ ನಂಗೆ ಉತ್ತರ ಬರಲಿಲ್ಲ. ನಾನು ಅವ್ರಿಗೊಂದು ಪತ್ರ ಕೊಡ್ತೀನಿ, ಅವ್ರು ಅದಕ್ಕೆ ಅಕ್ನಾಲೇಜ್ಮೆಂಟ್ ಮಾಡಿಕೊಡ್ತಾರೆ. ಯಾವತ್ತು 28ನೇ ತಾರೀಕು ಕೊಡ್ತೀರಿ, 9:20 ರಾತ್ರಿ ಕೊಡ್ತೀನಿ. ಏನಕ್ಕೆ ಅವ್ರು ಹೇಳಿದ ಮೇಲೆ ನನಗೆ ಮದುವೆ ಸಮಾರಂಭಕ್ಕೆ ನಾನು ವಿಡಿಯೋ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು ಪತ್ರ ಕೊಡ್ತೀನಿ ಅವ್ರಿಗೆ, ಅಂಡರ್ಲೈನ್ ಮಾಡಿ ನೀವು ಈ ತರ ಮದುವೆ ಸಮಾರಂಭಕ್ಕೆ ಈ ತರ ವಿಡಿಯೋಗ್ರಾಫ್ ಮಾಡಿರೋಂಥ ಚುನಾವಣಾ ಸ್ಕ್ರೂಟಿನಿ ಪ್ರೋಸೆಸ್ ಮಾಡಿರೋದು ನೀವು ಕೊಟ್ಟಿರೋದು ಯಾವ ರೀತಿ ನೀವು ಸಮಜಾಯಿಸ್ತಿದ್ದೀರಾ, ಇದು ಖಂಡಿತ ಅಕ್ಸೆಪ್ಟೆಡ್ ಅಲ್ಲ ಅಂತ ನಾನು ಹೇಳಿ ಅವ್ರಿಗೊಂದು ಲೆಟ್ರ್ ಅಲ್ಲೇ ಕೊಡ್ತೀನಿ. ಅಕ್ನಾಲೇಜ್ಮೆಂಟ್ ಮಾಡಿ ಕೊಡ್ತಾರೆ ಲೆಟ್ರಿಗೆ ನನಗೆ DC ಅವರು. ಇದಾದ ನಂತರ ನಮ್ಮ ಅಬ್ಸರ್ವರ್ ಹೇಳ್ತಾರೆ ದಯವಿಟ್ಟು ನೀವು ನಾಳೆ ಬೆಳಗ್ಗೆ 10:00 ಬನ್ನಿ, ನಾನೇ ಖುದ್ದಾಗಿ ನಿಮಗೆ ಇದೊಂದು ವಿಡಿಯೋ ಕಾಪಿನ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಹೋದ್ವಿ RO ಚೇಂಬರ್ಗೆ ಹೋಗಿ 50 ರೂಪಾಯಿ ಕಟ್ಟಬೇಕು ನೀವು ಇದಕ್ಕೆ ಅಂತ ಹೇಳಿದ್ರು. ಕಟ್ಟಿದ್ವಿ, 50 ರೂಪಾಯಿ ಕಟ್ಟಿದ್ವಿ. ನಮಗೆ ವಿಡಿಯೋ ನಕಲನ್ನು ಕೊಟ್ಟರು. ವಿಡಿಯೋ ನಕಲು ಕೊಟ್ಟ ಮೇಲೆ ನಾವು ವಿಡಿಯೋ ನಕಲನ್ನು ನೋಡಿದ ಮೇಲೆ ಇನ್ನೂ ಆಶ್ಚರ್ಯ ಆಗೋಯ್ತು ನಮಗೆ. ವಿಡಿಯೋ ನಕಲಲ್ಲಿ ಏನಾಗಿದೆ ಅಂದರೆ ನಾನು ಅಬ್ಜೆಕ್ಷನ್ ರೈಸ್ ಮಾಡಿದಾಗ ಕಟ್ ಮಾಡಿದ್ದಾರೆ ಕರೆಕ್ಟಾಗಿ. ಅಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಅದು 36 ನಾಮಪತ್ರಗಳು 18ನೇ ನಾಮಪತ್ರಕ್ಕೆ ಕಟ್ ಮಾಡ್ತಾರೆ ವಿಡಿಯೋನ. ನಾ ಇದನ್ನ ಹೋಗಿ DC ಅವ್ರಿಗೆ ಮತ್ತೆ ಸ್ಪೆಷಲ್ ಅಬ್ಸರ್ವರ್ಗೆ ಹೋಗಿ ಒಂದು ಪತ್ರ ಕೊಟ್ಬಿಟ್ಟು ಕೇಳ್ತೀನಿ ಕ್ವಶನ್ನ. ನಾನು ಕೇಳಿದ್ದು ಎಂಟೈರ್ ಎಲೆಕ್ಷನ್ ಸ್ಕ್ರೂಟಿನಿ ಪ್ರಾಸೆಸ್ನ ಆ ದಿವಸ 27ನೇ ತಾರೀಕು ನಡೆದಿದ್ದು ನಾನು ಕೊಡಿ ಅಂತ ನಾನು ಕೇಳಿದ್ದೀನಿ. ನೀವು ಕೊಟ್ಟಿಲ್ಲ. ಅದಕ್ಕೆ ಬರೀ 18ನೇದು ನಿಖಿಲ್ ಕೆ ಅನ್ನೋರದ ನಾಮಪತ್ರ ಸ್ಕ್ರೂಟಿನಿ ಆಗೋ ಸಂದರ್ಭದಲ್ಲಿ ನಾನು ಅಬ್ಜೆಕ್ಷನ್ ರೈಸ್ ಮಾಡೋ ಸಂದರ್ಭದಲ್ಲಿ ತಾವು ಕಟ್ ಮಾಡಿದ್ದೀರಾ ವಿಡಿಯೋನ. ಇದಕ್ಕೆ ನನಗೆ ಉತ್ತರ ಕೊಡಬೇಕು ನೀವು, ಮತ್ತೆ ನನಗೆ ಸಂಪೂರ್ಣ ವಿಡಿಯೋ ಮಾಹಿತಿ ಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನಮಗೇನೋ ಭಾಳ ಸಂಶಯಾಸ್ಪದವಾಗಿದೆ, ವಿಡಿಯೋಗ್ರಾಫರು ಇದನ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ, ವಿಡಿಯೋ ಈ ಪ್ರೊಸೀಡಿಂಗ್ಸ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ ಅಂತ ವರ್ಬಲ್ ಆಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ ವಿಡಿಯೋಗ್ರಾಫರು ವಿಡಿಯೋ ಎವಿಡೆನ್ಸ್ನ ಟ್ಯಾಂಪರ್ ಮಾಡಿದ್ದಾರೆ ಅನ್ನೋ ವಿಷಯನ ಅವ್ರು ಹೇಳ್ತಾ ಇದ್ದಾರೆ. DC ಅವರು ನನಗೆ ಹೇಳ್ತಾರೆ ಕರೆದು ಈ ಥರ ಆಗೋಗಿದೆ ಅಂತ. ನಾನು ಹೇಳಿದೆ ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಕೂತ್ಕೊಂಡು ಇದು ಸರ್ಕಾರದ ಒಂದು ಪ್ರಾಪರ್ಟಿ, ಇದೊಂದು ಸ್ಕ್ರೂಟಿನಿ ಪ್ರೋಸೆಸ್ ಆಗ್ತಿರೋದು ನೀವು ಯಾವ ಬೇಸಿಸ್ ಮೇಲೆ ನೀವು ಈ ಥರ ಉತ್ತರ ಕೊಡ್ತಿದ್ದೀರಾ ಟ್ಯಾಂಪರ್ ಆಗಿದೆ ಅಂತ? ಆ ಜವಾಬ್ದಾರಿ ನಿಮ್ಗೆ ಇರಬೇಕು, ವಿಡಿಯೋ ರೆಕಾರ್ಡಿಂಗ್ ನೀವು ಇಟ್ಕೋಬೇಕು, ನಿಮ್ಮ ಕಸ್ಟಡಿ ಇಟ್ಕೋಬೇಕು ಅಂತ ಹೇಳಿದೆ. ಅದಕ್ಕೆ ಅವ್ರೇನು ಉತ್ತರ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ. ಆಮೇಲೆ ಹೇಳಿದ್ರು ನಾವು ಆ ವಿಡಿಯೋಗ್ರಾಫರ್ ಮೇಲೆ ಒಂದು ಕ್ರಿಮಿನಲ್ ಕಂಪ್ಲೇಂಟನ್ನು ದರ್ಜೆ ಮಾಡಿದ್ದೀವಿ ಅಂತ ಹೇಳ್ತಾರೆ.
ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಎಂಟೈರ್ ಪ್ರಾಸೆಸ್ ಆಫ್ ಎಲೆಕ್ಷನ್ ನಲ್ಲಿ, ಸ್ಕ್ರೂಟಿನಿ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮಗೆ ಡೌಟ್ ಇದೆ. ಇಲ್ಲ, ಇದಾದ ನಂತರ ನಾವು ಸಂಜೀವ್ ಕುಮಾರ್ ಅವರು ಎಲೆಕ್ಷನ್ ಕಮಿಷನರ್ ನಿನ್ನೆ ಬಂದಿದ್ದರು ಮಂಡ್ಯಗೆ DC ಆಫೀಸ್ಗೆ, ಮತ್ತೆ ಮಧು ಮಹಾಜನ್ ಅಂತ ಸ್ಪೆಷಲ್ ಅಬ್ಸರ್ವರ್ ಬಂದಿದ್ದರು. ಅವರಿಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೆನ್ನೆ ಖುದ್ದಾಗಿ ಭೇಟಿ ಮಾಡಿದೆ. ಅವರಿಗೆ 10 ನಿಮಿಷ ಕಾಲಾವಕಾಶ ಕೊಟ್ಟರು. ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಆಗಿದೆ ಅಂತ. ಅವರೊಂದು ಭರವಸೆ ಕೊಟ್ಟರು, ಹಿಂಗಾಗಿದ್ರೆ ನಾನೊಂದು ಎನ್ಕ್ವೈರಿ ಮಾಡಿಬಿಟ್ಟು ನಿಮಗೆ ನಾನು ಒಂದು ಸೂಕ್ತ ಇದು ಕೊಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ ಅಂತ ಒಂದು ಹೇಳಿದ್ರು ನಮಗೆ. ಅವ್ರು ಹೋಗಿ 15 ನಿಮಿಷದ ನಂತರ ಈ ಜನರಲ್ ಅಬ್ಸರ್ವರ್ ಏನಿದ್ದಾರೆ ನನಗೊಂದು ಕೈ ಲೆಟರ್ ಕೊಟ್ಟರು. ಏನಂತ, ನಾವು ಈ ಥರ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದೀವಿ ಆ ವಿಡಿಯೋಗ್ರಾಫರ್ ಮೇಲೆ. ಇಲ್ಲಿ ನನಗೆ ಒಂದು ಕೊಡ್ತಾರೆ ರಿಪೋರ್ಟ್, ಅವ್ರು ಕೊಡ್ತಾರೆ ನನಗೊಂದು ಲೆಟ್ರು ಬಂದಿದೆ, ಇದನ್ನು ಕೊಡ್ತಾರೆ. ಇದು ಕೊಟ್ಟ ನಂತರ ಎಲ್ಲ ಕೊಟ್ಟಿದ್ದಾರೆ, 1.5 ನಿಮಿಷ ಕಟ್ಟಾಗಿದೆ, ಬಟ್ ಟ್ಯಾಂಪರ್ ಆಗಿದೆ ವಿಡಿಯೋ, ಇದು ಯಾರೋ ಇದು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಇದನ್ನು. ಸೊ ಇದಾದ ಮೇಲೆ ನನಗೆ ಇನ್ನೊಂದು ಲೆಟರ್ ನೋಟಿಸು ರೀಜನಲ್ ಕಮಿಷನರ್ ಇಂದ ಬರ್ತದೆ. ಇವತ್ತು 11 ಗಂಟೆಗೆ ನನಗೆ ಒಂದು ಎನ್ಕ್ವೈರಿ ಕರೆದಿದ್ದಾರೆ DC ಕಚೇರಿ, ಅದಕ್ಕೆ ಹೋಗ್ಬೇಕಾಗಿದೆ ನಾನು. ಇಲ್ಲ ಈ ಪ್ರೋಸೆಸ್ ಸಂಬಂಧಪಟ್ಟಂಗೆ ರೀಜನಲ್ ಕಮಿಷನರ್ ಅವರು ಒಂದು ಕಮಿಟಿ ಮಾಡಿಕೊಂಡು ಈ ನಾಮಪತ್ರ ಅದೇನಿದೆ ಆ ರೀಸನ್ಗೆ ನನಗೊಂದು ಮೀಟಿಂಗ್ ಕರೆದಿದ್ದಾರೆ, ಸಭೆಗೆ 11 ಗಂಟೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಇದೇನೇ ಚರ್ಚೆ ಮಾಡ್ತಾರೆ. ಇಷ್ಟು ನಡೆದಿದೆ ಆಸ್ ಆಫ್ ಟುಡೇ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂದ್ರೆ, ಮುಖ್ಯಮಂತ್ರಿಯವರೇ ಕಚೇರಿ ನಡೆಸ್ತಾರ ಇದೆ ನನಗೆ. ಮುಖ್ಯಮಂತ್ರಿಯವರೇ ಈ ಕಚೇರಿ ನಡೆಸ್ತಾರ ಇದೆ. ಯಾಕೆಂದ್ರೆ ಅಫಿಡವಿಟ್ ಕೊಡೋದಿರ್ಬೋದು, ಅಫಿಡವಿಟ್ ತಗೊಂಡು ಹೋಗಿ 20 ನಿಮಿಷಕ್ಕೆ ಹೋಗಿ ಬರೋದಿರ್ಬೋದು, ಅಭ್ಯರ್ಥಿ ಸಿಗ್ನೇಚರ್ ಇದೆಯಲ್ಲ ಗೊತ್ತಿಲ್ಲ, ವಿಡಿಯೋಗ್ರಾಫ್ನ ಟ್ಯಾಂಪರ್ ಮಾಡ್ತಾರೆ, ಮದುವೆ ಸಮಾರಂಭಗಳು ಕಳಿಸ್ತಾರೆ, ವಿಡಿಯೋ ಉಪಕರಣಗಳನ್ನ, ಇಷ್ಟೊಂದೆಲ್ಲ ಮಾಡಿದ್ದಾರೆ ಇವರು. ಇದನ್ನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ವಿ. ಆ ಪತ್ರದ ಮೂಲಕ ಅವ್ರು ಇವತ್ತು ನನಗೆ ರಾತ್ರಿ 9 ಗಂಟೆಗೆ ಅವ್ರ ಡೆಲ್ಲಿ ಆಫೀಸಿಂದ ಫೋನ್ ಮಾಡಿ, ದಯವಿಟ್ಟು ರೀಜನಲ್ ಕಮಿಷನರ್ 11 ಗಂಟೆಗೆ ಒಂದು ನಾನು ಸಭೆ ಕರೆಸ್ತೀನಿ, ನೀವು ಅದಕ್ಕೆ ಭೇಟಿಯಾಗಿ ನೀವು ನಿಮ್ದು ಏನೇನು ಇದೆ, ಏನೇನು ನಡೆದಿದೆ, ನಿಮ್ಗೆ ಏನು ಹೇಳಿದೆ, ಇದೇ ಥರ ಸೀಕ್ವೆನ್ಷಿಯಲ್ ಆಗಿ ಅವ್ರಿಗೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ದು ಇದನ್ನು ನೋಡ್ಬಿಟ್ಟು ನಾವು ಒಂದು ಸೂಕ್ತ ತೀರ್ಮಾನ ತಗೋತೀವಿ ಅಂತ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿರೋ ಬಗ್ಗೆ ಮತ್ತೆ ಮುಖ್ಯಮಂತ್ರಿಗಳ ಮನೆಗೆ DC ಹೋಗಿರೋ ಬಗ್ಗೆ ಏನಾದರೂ ಆಧಾರ ಇದೆಯಾ? ನನಗೇನಾದ್ರ ಬಗ್ಗೆ ಕೇಳಿ ಬರ್ತಾ ಇದೆ. ಆರೋಪ ಅಲ್ಲ, ಮಾಹಿತಿಗಳು ನಮಗೂ ಬರುತ್ತೆ. ಈಗ ಮುಖ್ಯಮಂತ್ರಿಗಳು ನಮಗೆ ಈ ರೀತಿ ಅವ್ರು KR ಪೇಟೆಯಲ್ಲೇನೋ ದುಡ್ಡು ಹಂಚಿಕೆ ಮಾಡ್ತಿದ್ದಾರೆ, ಈ ಮಾಹಿತಿ ನನಗಿದೆ, ಅವರು ಈ ಹೋಟ್ಲಲ್ಲಿದ್ದಾರೆ, ಯಾರ್ಯಾರು ಬಂದು ಅವ್ರನ್ನ ಮೀಟ್ ಮಾಡ್ತಾರೆ, ನನ್ನ ಮಾಹಿತಿ ಇದೆ ಅನ್ನೋದು ಅವ್ರಿಗೆ ಬಂದಿರೋ ಒಂದು ನ್ಯೂಸ್. ಅದೇ ರೀತಿ ನಮಗೂ ನ್ಯೂಸ್ ಬರುತ್ತೆ. ಆ ಒಂದು ನ್ಯೂಸ್ನ ನಾವು ಈಗ ಸದ್ಯಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಆದ್ರೂ ಇದರ ಈ ಎಲ್ಲ ವಿಷಯವನ್ನು ನೀವೇ ಒಂದು ಕನ್ಸಿಡರ್ ಮಾಡಿ ನೋಡಿದ್ರೆ ಇದು ಎಲ್ಲ ಏನೇನಾಗಿದೆ, ಹೇಗಾಗಿರ್ಬೋದು ಅನ್ನೋ ಒಂದು ಎಡ್ಯುಕೇಟೆಡ್ ಗೆಸ್ನ ನೀವೇ ತಗೋಬೋದು. ಈಗ ಹೋಲ್ ಪ್ರೋಸೆಸ್ ಆಫ್ ಡೆಮೋಕ್ರಸಿನ ಬ್ಲೇಟೆಂಟ್ಲಿ ಮ್ಯಾನಿಪುಲೇಟ್ ಮಾಡಿರುವಂಥ ಒಂದು ನಿದರ್ಶನಗಳು ನಿಮ್ಮ ಮುಂದೆ ಇದೆ. ಈಗ ವಿಡಿಯೋ ಟ್ಯಾಂಪರಿಂಗ್ ಎಕ್ಸಾಕ್ಟ್ಲಿ ಆ ಇಂಪಾರ್ಟೆಂಟ್ ಕಡೆನೇ ಆಗಿದೆ. ಅದನ್ನು ವಿಡಿಯೋಗ್ರಾಫರ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದರೆ ಇದರಿಂದ ಅವರು ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಒಂದು ಸ್ಕೇಪ್ ಗೋಟ್ನ ಮಾಡ್ತಾ ಇದ್ದಾರೆ. ನಮಗೆ ಯಾಕೆ ಇದು ಮುಖ್ಯಮಂತ್ರಿಗಳು ಅಂತ ಒಂದು ಮಾತು ನಾವು ಹೇಳ್ತಾ ಇದ್ದೀವಿ ಅಂದರೆ, ಈಗ ಎಲ್ಲ ಕ್ಯಾಂಡಿಡೇಟ್ಸು ನಮಗೆ ನಿನ್ನೆವರೆಗೂ ನಿನ್ನೆ ನೈಟ್ ಸಿಕ್ತು ನಮಗೆ. ನಿನ್ನೆ ನೈಟು ಎಷ್ಟೊತ್ತಿಗೆ 9:30ವರೆಗೂ ಅದೇನೋ ಅಪ್ರೂವಲ್ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಅವ್ರು ಅಪ್ಲೋಡ್ ಮಾಡಬೇಕು ಸೈಟ್ಗೆ, ಈ ಥರ. ಓಕೆ, ದಟ್ಸ್ ದ ಪ್ರೋಸೆಸ್ ಆ್ಯಂಡ್ ವಿ ಆರ್ ಓಕೆ ವಿತ್ ಇಟ್. ನೀವು ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆಯಾದ ದಿನ ಮುಖ್ಯಮಂತ್ರಿಗಳ ಭಾಷಣ ನೀವೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ನೋಡಿದ್ರೆ ಆವತ್ತಿನ ದಿನಾನೇ ಮುಖ್ಯಮಂತ್ರಿಗಳು ನಿಖಿಲ್ ಅವರ ಕ್ರಮ ಸಂಖ್ಯೆಯನ್ನು ಘೋಷಿಸ್ತಾರೆ. ಅವ್ರದ್ದು 1ನೇ ಕ್ರಮ ಅನ್ನೋ ವಿಷಯನ ಖುದ್ದಾಗಿ ಅವರೇ ಹೇಳಿರ್ತಾರೆ. ಇದರಲ್ಲಿ ನಮಗೇನು ಅನಿಸುತ್ತೆ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಬಿಡಿ, ಬೇರೆ ಇದನ್ನೆಲ್ಲ ನಾನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ದೇ ಪಕ್ಷದವ್ರು ಮಾಡಿದ್ದಾರೆ, ನನ್ನ ಹೆಸರಲ್ಲಿ 3 ಜನ ಸುಮಲತಾ ಅನ್ನೋರ್ದು ಮಾಡಿದ್ದಾರೆ, ಅದು ಎಕ್ಸಾಕ್ಟ್ಲಿ
ನನ್ನದು 20 ಆಗಿರುತ್ತೆ, ಒಂದು ಸುಮಲತಾ 19 ಆಗಿರುತ್ತೆ, ಇನ್ನೊಂದು ಸುಮಲತಾ 21, 22 ಆಗಿರುತ್ತೆ. ಅಂದರೆ ಫಸ್ಟ್ದು ಇದ್ರೆ ಓಕೆ, ಅವ್ರಿಗೆ ಜನ ಬೇಗನೆ ಅರ್ಥ ಮಾಡಿಕೊಂಡು ಹಾಕ್ಬಿಡ್ತಾರೆ ಅಂಬರೀಷ್ ಸುಮಲತಾ ಅಂತ. ಲಾಸ್ಟ್ ಆಗಿದ್ರು ಅವ್ರಿಗೆ ಈಸಿಯಾಗಿ ವೋಟ್ ಹಾಕ್ಬಿಡ್ತಾರೆ. ಮಧ್ಯದಲ್ಲಿದ್ದರೆ ಬೇಕಾದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದೇ ಒಂದು ಅದೊಂದು ಜನರನ್ನು ದಿಕ್ ತಪ್ಪಿಸೋ ಒಂದು ಮೋಸ ಮಾಡೋ ಅಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಅಂದರೆ ಪ್ರತಿಯೊಬ್ಬರನ್ನು ವೆದರ್ ಇಟ್ ಇಸ್ ಪಬ್ಲಿಕ್, ಈಗ ಮಂಡ್ಯದ ಜನತೆ ಏನಿರ್ಬೋದು, ಮಾಧ್ಯಮದವರು ನೀವಿದ್ದೀರಾ, ನೀವೆಲ್ಲ ಎಜುಕೇಟೆಡ್, ಈಗ ನೀವು ಇದನ್ನು ಎಲ್ರಿಗೂ ಹೇಳ್ಕೊಡೋವಂಥ ಜವಾಬ್ದಾರಿ ನನ್ನ ರಿಕ್ವೆಸ್ಟ್ ನಿಮಗೂ ಇದೆ. ಇದರಲ್ಲಿ ನಾನು ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಮೀ. ಪೊಲಿಟಿಕಲಿ ನನ್ನ ಬಗ್ಗೆ ನೀವೇನೋ ಸ್ಟ್ಯಾಂಡ್ ತಗೋಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ. ನ್ಯಾಯದ ಪರ ಎಲ್ಲರೂ ಯೋಚನೆ ಮಾಡಬೇಕು. ನ್ಯಾಯ ಆಗಿದೆಯಾ, ಇದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆಯಾ ಈ ವಿಷಯದಲ್ಲಿ ಅನ್ನೋ ವಿಷಯನ ಕ್ವೆಶ್ಚನ್ ಮಾಡಬೇಕು. ನಾನು ಆವತ್ತೇ ಹೇಳ್ತಾ ಇದ್ದೆ, ಕೇಬಲ್ ಕಟ್ ಮಾಡಿದ್ರು, ಕರೆಂಟ್ ಕಟ್ ಮಾಡಿದ್ರು, ಇವತ್ತೂ ಮಾಡಿದ್ದಾರೆ ಆ್ಯಂಡ್ ಬ್ಲೇಟೆಂಟ್ಲಿ, ಅಂದರೆ ಇನ್ ಫ್ರಂಟ್ ಆಫ್ ದ ಹೋಲ್ ಮೀಡಿಯಾ ಇನ್ಕ್ಲೂಡಿಂಗ್ ನ್ಯಾಷನಲ್ ಮೀಡಿಯಾ ಇಲ್ಲಿದೆ, ಲೈವ್ ಟಿವಿ ನಡೀತಾ ಇದೆ. ಆದ್ರೂ ನಮಗಿದು ಕೇರ್ ಇಲ್ಲ, ವಿ ಡೋಂಟ್ ಕೇರ್. ಯಾಕೆಂದರೆ ಅಧಿಕಾರ ನಮ್ಮ ಕೈಯಲ್ಲಿದೆ. ಈಗ ಒಂದು IT ರೇಡ್ ಆದಾಗ ಖುದ್ದಾಗಿ ಮುಖ್ಯಮಂತ್ರಿಗಳು ಹೋಗಿ, ಸಿಟ್ಟಿಂಗ್ CM ಅವ್ರು ಹೋಗಿ IT ಡಿಪಾರ್ಟ್ಮೆಂಟ್ ಆಫೀಸ್ ಮುಂದೆ ಧರಣಿ ಕೂತ್ಕೋತಾರೆ. ಇದನ್ನ ಯಾರು ಎಲ್ಲೂ ನೋಡಿಲ್ಲ. ಒಬ್ಬರು CM ಸ್ಥಾನದಲ್ಲಿರೋರು ಇಂಥ ಒಂದು ಕೆಲಸವನ್ನು ಮಾಡಿದ್ದು ನಾನಂತೂ ನೋಡಿಲ್ಲ. ನಿಮ್ಗಳಿಗೆ ಗೊತ್ತಿರಬೇಕು ಇದು ಎಲ್ಲಾದರೂ ಇದೆಯಾ, ಪ್ರೆಸಿಡೆನ್ಸ್ ಇದೆಯಾ ಈ ಥರ. ಅಂದರೆ ಆವಾಗ ಅವರು ಬ್ಲೇಮ್ ಮಾಡಿರ್ತಾರೆ ಯಾರನ್ನ, ಸೆಂಟ್ರಲ್ ಗೌರ್ಮೆಂಟ್ನ, ಇನ್ನೊಂದು ಪಕ್ಷ ರೂಲಿಂಗ್ ಪಾರ್ಟಿನ, ಸೆಂಟ್ರಲ್ ರೂಲಿಂಗ್ ಪಾರ್ಟಿನ, ಈ ಥರ ನೀವು ಗೌರ್ಮೆಂಟ್ ಮಷಿನ್ರಿನ ನೀವು ದುರ್ಬಳಕೆ ಮಾಡ್ಕೊಡ್ತಾ ಇದ್ದೀರಾ ಅನ್ನೋ ಒಂದು ಮಾತನ್ನ ಅವರು ಉಪಯೋಗಿಸ್ತಾರೆ. ಮತ್ತು ಇದಕ್ಕೆ ಅವರು ಉತ್ತರ ಕೊಡಲೇಬೇಕು. ಈಗ ಸುಮಲತಾ ಅಂಬರೀಷ್ ಅಂತೀವಿ, ಬರೋಬ್ಬರಿ ಸುಮಲತಾ ಅಂತ ಅದನ್ನು ತಾನೇ ಫಸ್ಟ್ ಬರಬೇಕು. ಈಗ A ಅನ್ನೋದು ನನ್ನ ಇನಿಷಿಯಲ್ ಆಗಿರುತ್ತೆ, ಹೆಸರು ಸುಮಲತಾ ಅಂಬರೀಷ್ ಅಂತ ಇಲ್ಲ ನಿಮ್ಮ ನಾಮಿನೇಷನ್ ಇದೆ, ವೈಫ್ ಆಫ್ MH ಅಮರನಾಥ್ ಅಂತ ಇಲ್ಲ. ಬಟ್ ನಾನು ಬ್ಯಾಲೆಟ್ ಪೇಪರ್ ಅಲ್ಲಿ ನನ್ನ ಹೆಸರು ನಿಮಗೆ ಬರೋದು ಸುಮಲತಾ ಅಂಬರೀಷ್ ಅಂತ. ಈ ಒಂದು ಅಂಬರೀಷ್ ಹೆಸರು ಕೂಡ ಅಂಬರೀಷ್ ಅಂತ ಬರ್ತಿರಲಿಲ್ಲ, MH ಅಮರನಾಥ್ ಅಂತ ಬರೋದು. ಇಲ್ಲ ಅವ್ರ ಎಲೆಕ್ಷನ್ ಅಲ್ಲೂ ಅಂಬರೀಷ್ ಅಂತ ಇಲ್ಲ. MH ಅಂಬರೀಷ್ ಅಮರನಾಥ್ ಅಂತ ಬರ್ತಾ ಇತ್ತು. ನನ್ನ ಹತ್ರ ಇದೆ ಬ್ಯಾಲೆಟ್. ಈಗ ಏನಾಗಿದೆ, ಈಗ ಸಪೋಸ್ ನಿಮ್ಮ ಹೆಸರು ರಾಮ್ ಮೂರ್ತಿ ಅಂತ ಇಟ್ಕೊಳ್ಳಿ. ಬಟ್ ಇಫ್ ಯು ವಾಂಟ್ ನಿಮ್ಮ ಯು ಕ್ಯಾನ್ ಸ್ಟೇಟ್ ನನ್ನ ಹೆಸರು ಬರೀ ರಾಮ್ ಅಂತ ಬರಬೇಕು ಅಂತ ನೀವು ಅಂತೀರಾ. ಆ ರೀತಿಲೇ ಬ್ಯಾಲೆಟ್ ಪೇಪರಲ್ಲಿ ಬರುತ್ತೆ. ಈಗ ಸುಮಲತಾ ಅಮರನಾಥ್ ಅನ್ನೋದು ನನ್ನ ಅಫಿಷಿಯಲ್ ನೇಮ್ ಆಗಿದ್ರು ಬ್ಯಾಲೆಟ್ ಪೇಪರಲ್ಲಿ ಸುಮಲತಾ ಅಂಬರೀಷ್ ಅಂತಾನೆ ನೀವು, ಯಾಕೆಂದ್ರೆ ಕನ್ಫ್ಯೂಷನ್. ಹೌದು, ಇದು ಫೈನಲ್. ಏನೋ ಅವ್ರ ಪ್ರಯತ್ನ. ಫೋಟೋ ಇರುತ್ತೆ. ಏನೋ ಒಂದು ಅಂದ್ರೆ ಜನ ಅಷ್ಟು ಮುಟ್ಟಾಳ್ರು, ಎಲ್ರೂ ನಾವು ಮೋಸ ಮಾಡ್ಬೋದು, ಮೋಸ ಮಾಡೇ ನಾವು ಗೆದ್ಕೊಂಡು ಬಂದ್ವಿ ಇಷ್ಟೊಂದು ವರ್ಷ, ಈಗ್ಲೂ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೋಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಮಾಡಿರ್ಬೋದು. ಇದರಿಂದ ಏನು ನಷ್ಟ ಏನಾಗಲ್ಲ. ಮ್ಯಾಕ್ಸಿಮಮ್ ತುಂಬಾನೇ ಅಮಾಯಕರಿದ್ದಾರೆ, ಎಲ್ಲಾದರೂ ಅವ್ರಿಗೆ ಗೊತ್ತಾಗಲ್ಲ, ಕಾಣಲ್ಲ ಅಂದರೆ ಒಂದು 200-300 ವೋಟ್ ಆ ಕಡೆ ಈ ಕಡೆ ಆಗ್ಬೋದೇ ಹೊರತು ನನಗೆ ಇದರಿಂದ ಏನು ನಷ್ಟ ಏನಿಲ್ಲ. ಬಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹೌ ದೇ ವರ್ಕ್. ಅವ್ರ ಮೈಂಡಲ್ಲಿ ಯಾವತ್ತೂ ಎಲ್ಲ ರೀತಿಯಲ್ಲೂ ಅವರು ಒಂದು ಸ್ಟ್ರೈಟ್ ಫೈಟ್ ಕೊಡೋಕ್ಕಾಗದೆ ಈ ರೀತಿ ಒಂದು ಕ್ರಿಕೆಟ್ ಪಾಲಿಟಿಕ್ಸ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದನ್ನು ಮಾತ್ರ ಅಳವಡಿಸ್ಕೊಂಡು ಎಲ್ಲೆಲ್ಲಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೋಬೇಕು ಅದನ್ನೆಲ್ಲ ಮಿತಿ ಮೀರಿ ಮಾಡ್ತಾ ಇರೋ ಒಂದು ಎಲೆಕ್ಷನ್ ಅಂದರೆ ಇವತ್ತು ಮಂಡ್ಯದಲ್ಲಿ ಅವ್ರು ಮಾಡ್ತಿರೋ ಎಲೆಕ್ಷನ್. ನಾಮಪತ್ರ ಪರಿಶೀಲನೆ ಕಾರ್ಯ ಇದು ಮುಗಿದ ಅಧ್ಯಾಯ, ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಮುಂದೆ